మీకు సెట్లైనకి ఇవ్వదు ఇంకా మనం మటన్ డిజైన్ ನಮಸ್ಕಾರ ಎಲ್ಲರಿಗೆ. ಎಲ್ಲರೂ ಆರಾಮಿದ್ರಲ್ಲ. ಇವತ್ತು ನಾನು ನಿಮಗೆ ಇಂಥ ಜಾಗಕ್ಕೆ ಕರ್ಕೊಂಡು ಬಂದಿನಪ್ಪ ಅಂದ್ರೆ ನೀವು ನೋಡೋದಲ್ಲ, ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಇದು ಸುಮ್ಮನೆ ಹಳ್ಳಿ ಅಲ್ಲ, ಇದೊಂದು ಕಾಲಕ್ಕೆ ಇಡೀ ದಕ್ಷಿಣ ಭಾರತವನ್ನೇ ಆಳಿದ ಸಾಮ್ರಾಜ್ಯದ ರಾಜಧಾನಿ ಒಂದು ನೋಡ್ರಿ. ಹೌದು, ನಾ ಇವತ್ತು ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮಲ್ಕೇಟ್ದಾಗ ಇವತ್ತಿದ್ದೆ ನೋಡ್ರಿ. ಇದ್ರ ಹಳೆ ಹೆಸರು ಮಾರ್ಕೆಟ್. ಬರೀ ಕೋಟೆ ಒಳಗೆ ಏನೈತಿ ಅಂತ ಅವಾಗ ಹೆಂಗಿತ್ತು ಅಂತ ಇವಾಗ ಹೆಂಗೈತಂತ ಕಣ್ಣಾರೆ ನೋಡೋಣ ಬರ್ರಿ. ಸ್ವಲ್ಪ ಜನ ಇಮ್ಯಾಜಿನ್ ಮಾಡ್ಕೊಳ್ರಿ, ಇವತ್ತಿನಿಂದ ಸುಮಾರು 12 ವರ್ಷಗಳಿಂದ ಹೋಗೋಣ. ಇದು ರಾಷ್ಟ್ರಕೂಟರ ರಾಜಧಾನಿ ಆಗಿತ್ತು ನೋಡ್ರಿ. ಆ ಟೈಮ್ನಾಗ ನಮ್ಮ ಚಕ್ರವರ್ತಿ ಅಗಮೋಘ ವರ್ಷ 30 ಇಲ್ಲೇ ನಿಂತು ಆಳ್ವಿಕೆ ಮಾಡ್ತಿದ್ರು. ಆಗ ಈ ಊರು ಹೆಂಗಿತ್ತಪ್ಪ ಅಂದ್ರೆ ಸಾಕ್ಷಾತ್ ಇಂದ್ರನ ಅಮರಾವತಿಗೆ ಸೇಡು ಹೊಡೆಯೋಂಗಾಗಿತ್ತು ಅಂತ ಇತಿಹಾಸದಾಗ ಬರ್ದೈತಿ. ಕನ್ನಡದಾಗ ಫಾಸ್ಟ್ ಸಾಹಿತ್ಯ ಗ್ರಂಥ ಕವಿರಾಜ ಮಾರ್ಗ ಬರ್ದಿದ್ದು ಇಲ್ಲೇ ನೋಡ್ರಿ. ಬರೀ ಯುದ್ಧ ಅಷ್ಟೇ ಅಲ್ಲ, ಜೈನರು, ಹಿಂದೂಗಳು, ಬೌದ್ಧರು ಎಲ್ಲರೂ ಕೂಡಿ ಬಾಳದಂತ ವಿದ್ಯಾ ನಗರಿ ಇದಾಗಿತ್ತು ನೋಡ್ರಿ. ಆದ್ರೆ 972ದಾಗ ಸಿಯಾಕ್ ಅನ್ನೋ ರಾಜ್ಯ ಈ ಊರನ್ನ ಸುಟ್ಟ ಹಾಕಿದ್ಮೇಲೆ ಇದರ ದೆಸೆನೇ ಬದಲಾಯ್ತು ನೋಡ್ರಿ. ಇವತ್ತಿನ ಪರಿಸ್ಥಿತಿ ಹೆಂಗದಪ್ಪ ಅಂದ್ರೆ ಇವಾಗ ನೋಡಿದ್ರು ಅವಾಗಿನ ರಾಜ ಆಡ್ತಿದ್ದ ಜಾಗ ಇವತ್ತು ಮುಳ್ಳಾಗಿ ಕಂಟಾಗಿ ಬೆಳೆದ ನೋಡ್ರಿ. ಈ ಕೋಟೆ ಒಳಗೆ ಇಲ್ಲೇನು ಅಳಿದು ಉಳಿದಿದ 20 ಅಡಿ ಎತ್ತರದ ಗೋಡೆಗಳು ಅದಾವ. ಇಲ್ಲಿ ಒಟ್ಟು 52 ಬುರ್ಜಗಳು ಅದಾವ. ಕಲ್ಲಿನ ಗೋಡೆಗಳು ಮಾತ್ರ ಇನ್ನೂ ಗಟ್ಟಿಯಾಗಿ ನಿಂತಾವ. ಆದ್ರೆ ಒಳಗಿನ ಅರಮನೆಗಳೆಲ್ಲ ಮಣ್ಣಾಗಿ ಹೋಗ್ಯ ನೋಡ್ರಿ. ನೋಡ್ರಿ, ಇಲ್ಲಿ 4 ಮುಖ್ಯ ದ್ವಾರಗಳ ಅದಾವ ಅಂತಾರ. ಕೆಲವೊಂದು ಬಾಗಿಲಿಗೆ ಇವತ್ತಿಗೆ ಹಳೆ ಕಾಲದ ಮರದ ಬಾಗಿಲು ನೇತಾಡ್ತಾವ ಅಂತ. ಆದರೆ ಯಾರು ಕೇಳೋರು ಇಲ್ಲಂಗ ಆಗೈತೆ ನೋಡ್ರಿ.
ಅಲ್ಲಿನ ನೇಮಿತ ತೀರ್ಥಂಕರ ವಿಗ್ರಹ ಐತಿ. ಹಂಗೆ ಸ್ವಲ್ಪ ಮುಂದೆ ಹೋದ್ರು ಜುಮ್ಮಾ ಮಸ್ಜಿದ್ ಮತ್ತು ಹನುಮಂತನ ಗುಡಿ ಕೂಡ ಐತಿ. ಇಲ್ಲಿ ನಿಮ್ಗೆ ಒಳಗೆ ನೋಡೋಕೆ ಸಿಗಾಗಿದೆ ಹನುಮಂತನ ಗುಡಿ. ನೀವು ಒಳಗೆ ಒಂದು ಟೈಮ್ನಾಗ ಇಲ್ಲಿ ಹನುಮಂತನ ಮೈಮ್ಯಾಗ ಇಲ್ಲಿ ಬೆಳ್ಳಿ ಬಂಗಾರ ಇರ್ತೈತಿ ಅಂತ ಹೇಳ್ತಾರೆ ಇಲ್ಲಿಂದ ಊರಿನ ಜನ. ಆದರೆ ಸ್ವಲ್ಪ ಕಿಡಿಗೇಡಿಗಳು ಯಾವುದೋ ಒಂದು ರಾತ್ರಿದಾಗ ಎಲ್ಲ ಇಲ್ಲಿ ದೋಚ್ಬಿಟ್ರ ಅಂತಾರೆ ಇಲ್ಲಿ ಸ್ಥಳಾಂತರಗಳು ಜನರು ಹೇಳ್ತಾರೆ. ಈ ಊರು ಮಾಧ್ವ ಬ್ರಾಹ್ಮಣರಿಗೂ ಭಾಳ ಪವಿತ್ರ ನೋಡ್ರಿ. ಯಾಕಂದ್ರೆ ಶ್ರೀ ಜಯತೀರ್ಥಂಕರು ಅಂದ್ರೆ ಟೀಕಾಚಾರ್ಯರು ಬೃಂದಾವನಸ್ಥರಾಗಿದ್ದು ಇಲ್ಲೇ ನಮ್ಮ ಕಾಗಿನ ನದಿ ದಂಡೆ ಮೇಲೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕಾಲಕ್ಕೆ ಮಾಣಿಕೇಟ್ ಅಂದ್ರೆ ಮೆರೆದ ಊರು ಇವತ್ತು ಮಲ್ಕೇಡಾಗಿ ಸುಮ್ಮನೆ ಒಂದು ಸಣ್ಣ ಹಳ್ಳಿ ಥರ ಉಳ್ಕೊಂಡಾಯ್ತು ನೋಡ್ರಿ. ಗೌರ್ಮೆಂಟ್ ಅದನ್ನು ಇನ್ನೂ ಚಲೋ ಡೆವಲಪ್ಮೆಂಟ್ ಮಾಡಿದ್ರು ಇದೊಂದು ಬೆಸ್ಟ್ ಟೂರಿಸಮ್ ಪ್ಲೇಸ್ ಆಗ್ತೈತಿ. ಆದರೂ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋರು ಯಾರೂ ಇಲ್ಲ. ನೀವು ಯಾವಾಗಾದರೂ ಕಲಬುರಗಿ ಅಥವಾ ಸೇಡಂ ಕಡೆ ಬಂದರೂ ಮರ್ಯಾದೆ ಈ ಮಲ್ಕೇಡ್ಗೆ ವಿಸಿಟ್ ಮಾಡಿರಿ. ನಮ್ಮ ಇತಿಹಾಸನ ನಾವೇ ಉಳಿಸ್ಕೊಳ್ಬೇಕು. ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.